ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕನ್ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಿದ್ದೀರಾ, ಮಿಸ್ ಮಾಡಿದಿರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಅನೇಕ ಉಪಯುಕ್ತ ವಿಡಿಯೋಗಳಿರುವಂಥದ್ದು, ನಾಣ್ಯಗಳ ಬಗ್ಗೆ ಹಾಗೆ ನೋಟುಗಳ ಬಗ್ಗೆ ಆಸಕ್ತರು ಹೋಗಿ ನೋಡಬಹುದು. ಇನ್ಫಾರ್ಮೇಷನ್ ತಿಳ್ಕೊಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಈಗ ಈ ಒಂದು 500 ರೂಪಾಯಿ ನೋಟಲ್ಲಿರುವಂತಹ ನಾಟ್ 7, ನೀವು ನಂಬರ್ ಏನು ನೋಡ್ತಿದ್ದೀರಾ 007 ಅಂತ ಏನಿದೆಯಲ್ಲ, ಇದನ್ನು ಜೇಮ್ಸ್ ಬಾಂಡ್ ನೋಟುಗಳು ಅಂತ ಕರೀತಾರೆ. ಯಾವುದೇ ಒಂದು ನೋಟಲ್ಲಾಗಿರಬಹುದು, ಹಳೆಯ ನೋಟ್ ಅಥವಾ ಹೊಸ ನೋಟುಗಳಾಗಿರ್ಬೋದು, ನಂಬರ್ನ ಕೊನೆಯ 3 ಅಕ್ಷರಗಳು 007. ನಿಮ್ಮ ಜೇಮ್ಸ್ ಬಾಂಡ್ ಹಳೆಯ ಮೂವಿಗಳು ನೋಡಿದ್ರೆ ಜೇಮ್ಸ್ ಬಾಂಡ್ನ ಕೋಡೇ ಇರ್ತಾ ಇದ್ದದ್ದು. ಜೇಮ್ಸ್ ಬಾಂಡ್ ಹೆಸರು ಮುಂದೆ ಜೇಮ್ಸ್ ಬಾಂಡ್ ನಾಟ್ 7 ಅದು ಅವರ ಐಡಿಯಾ ಆಗಿರ್ತಾ ಇತ್ತು. ಸೊ ಆ ಒಂದು ಉದ್ದೇಶಕ್ಕೆ ಈ ಒಂದು ಫ್ಯಾನ್ಸಿ ನಂಬರ್ಗಳು ಉಟ್ಕೊಂಡಿರುವಂಥದ್ದು ನಾಟ್ 7 ಅನ್ನೋದು. ಅಂದರೆ ನಾಟ್ ಅಂದರೆ 007 007. ಈ ಥರದ ನೋಟುಗಳು ಚಲಾವಣೆಯಲ್ಲಿ ಇರುವಂತಹ ನೋಟುಗಳಲ್ಲಿ 500 ರೂಪಾಯಿ ಆಗಿರ್ಬೋದು, 200 ರೂಪಾಯಿ, 100 ರೂಪಾಯಿ ಯಾವುದ್ರಲ್ಲಾದರೂ ಇತ್ತು ಅಂದರೆ ಬೆಲೆ ಎಷ್ಟು. ಅದೇ ರೀತಿ ಇದೇ ನಂಬರು 007 ಹಳೆಯ ನೋಟುಗಳಲ್ಲಿತ್ತು ಅಂದರೆ ಎಷ್ಟು ಬೆಲೆ, ಇದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಂಡು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತಾ ಇದ್ದೇನೆ. ಆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ನೋಡಿ. ಹಾಗಂತ ಮಾತ್ರಕ್ಕೆ ನಾನು ಯಾವುದೇ ರೀತಿಯ ಈ ಏನು ನೋಟುಗಳ ಬಗ್ಗೆ ಮಿಸ್ಇನ್ಫಾರ್ಮೇಷನ್ ಕೊಡೋದವೆಲ್ಲ ನಾನು ಮಾಡೋದಿಲ್ಲ. ಇರಲಿ, ಈ ನಾಟ್ 7 ಅನ್ನೋದು ನಾನು ಆಗಲೇ ಹೇಳಿದೆ ಜೇಮ್ಸ್ ಬಾಂಡ್ ನಂಬರು. ಈ ಒಂದು 500 ರೂಪಾಯಿ ನೋಟಲ್ಲಿ ಇದೆಯಲ್ಲ, ಇದರ ಬೆಲೆ 600 ರೂಪಾಯಿ ಆಗುತ್ತೆ. ಯಾಕೆಂದರೆ ಇದು ಆಲ್ಮೋಸ್ಟ್ UNC ಕಂಡೀಷನ್ನ ನೋಟು. ಯು ಫೋಲ್ಡರ್ ಇರುವಂಥದ್ದು ನೋಡಿ, ಯು ಫೋಲ್ಡರ್ ಇರುವಂಥದ್ದು. ಹಿಂಗೆ ಬಿಟ್ಟರೆ ಯು ಶೇಪ್ ಬರುತ್ತೆ. ಅದೇನಾದ್ರು ಸ್ಟ್ರೈಟ್ ಇದ್ದರೆ ಮಡಚಿಲ್ಲ ಅಂದಿದ್ರೆ 650 700 ರೂಪಾಯಿ ಇರ್ತಾ ಇತ್ತು. ಅದು ಇನ್ನೊಂದು ನೋಟ್ ಇರುವಂಥದ್ದು, ಅದು ಕೂಡ ನಾಟ್ 7. ಇದು ಎಕ್ಸ್ಟ್ರಾ ಫೈನ್ ಕಂಡೀಷನ್ನ ನೋಟು. ಇದು ಕೂಡ ಆಲ್ಮೋಸ್ಟ್ ಯು ಫೋಲ್ಡೇ ಇರುವಂಥದ್ದು, ಬಟ್ ತುಂಬ ಹಳೇದಾಗ್ಬಿಟ್ಟಿದೆ, ತುಂಬ ಕಲೆಗಳಿರುವಂಥದ್ದು ನೋಟಲ್ಲಿ. ಇದಕ್ಕೆ ಒಂದು 550 ರೂಪಾಯಿ ಬೆಲೆ ಇದ್ದರೆ ಇದಕ್ಕೆ ಒಂದು ನಾನು ಆಗಲೇ ಹೇಳ್ದಂಗೆ 600 ರಿಂದ 650 ರೂಪಾಯಿ ಸಿಗುತ್ತೆ. ಆದರೆ ಪರ್ಫೆಕ್ಟ್ ಬೈಯರ್ ಸಿಗಬೇಕು. ಫಸ್ಟ್ ಆಫ್ ಆಲ್ ನಾವು ಯಾರಿಗೋ ಕಾಯಿನ್ ಎಕ್ಸಿಬಿಷನ್ ತೊಗೊಂಡೋದು ಯಾರೋ ತೊಗೊಂಡಿಲ್ಲ ಅಂದರೆ ಈ ಥರದ ನಂಬರ್ಗಳನ್ನ ಕಲೆಕ್ಟ್ ಮಾಡೋರು ಸಿಕ್ಕಿದ್ರೆ ಮಾತ್ರ, ಅಂದರೆ ಸೆಮಿ ಫ್ಯಾನ್ಸಿ ನಂಬರು, ಫ್ಯಾನ್ಸಿ ನಂಬರನ್ನ ಕಲೆಕ್ಟ್ ಮಾಡೋರು ಇರ್ತಾರಲ್ಲ, ಆ ಬೈಯರ್ ಸಿಕ್ಕಿದ್ರೆ ಮಾತ್ರ ನಿಮ್ಗೊಂದು ಸ್ವಲ್ಪ ದುಡ್ಡು ಸಿಗುತ್ತೆ. ಇಲ್ಲಾಂದರೆ ನೀವು ಸ್ಟಾಲ್ಗಳಲ್ಲಿ ಹೋಗಿ ಮಾರ್ತೀರಾ ಅಂದರೆ ಅವರು ಬಾಯಿಗೆ ಬಂದಂಗೆ ಕೇಳ್ತಾರೆ. ಬೇಕಾದ್ರೆ 500 ರೂಪಾಯಿ ನೋಡಿಗೆ 400 ರೂಪಾಯಿ ಕೊಟ್ಬಿಡಿ ಅಂತ ಕೇಳ್ತಾರೆ. ಅವ್ರು ಆ ಥರ ಇರ್ತಾರೆ ಅವ್ರ ಮೈಂಡ್ ಸೆಟ್. ಯಾಕೆಂದರೆ ಅವ್ರಿಗೆ ಅದು ಇಷ್ಟ ಇರೋದಿಲ್ಲ. ಬೇಕಾಗಿಲ್ದಿದ್ದವ್ರಿಗೆ ನೀವು ಕೊಟ್ಟರೆ ಅವ್ರು ಅದನ್ನೇನು ಮಾಡ್ತಾರೆ, ಅವ್ರಿಗೆ ಇಷ್ಟ ಬಂದಷ್ಟು ಮನಸ್ಸಿಗೆ ಬಂದಾಗ ಕೇಳ್ತಾರೆ. ಯಾಕೆಂದ್ರೆ ತೊಗೊಳೋ ಮನಸ್ಸಿರೋದಿಲ್ಲ, ಆದರೂ ಏನೋ ತೊಗೊಬೇಕು ಅಂದ್ಬಿಟ್ಟು ತೊಗೊತಾರೆ. ಆ ಥರ ಆಗುತ್ತೆ. ಆ ಥರದವ್ರು ಬೇಡ. ನೀವು ಜೆನ್ಯೂನ್ ಬೈಯರ್ನ ಹುಡುಕಲೇಬೇಕು ಅಂದರೆ 1 ಎಕ್ಸಿಬಿಷನ್ನು 2 ಎಕ್ಸಿಬಿಷನ್ಗೆ ಆಗೋದೇ ಇಲ್ಲ. ಎಷ್ಟೋ 10-15 ಎಕ್ಸಿಬಿಷನ್ ಹುಡುಕಿದ್ಮೇಲೆ ನನಗೆ ಯಾರೋ ಒಬ್ಬರು ಸಿಗ್ತಾರಷ್ಟೇ. ಅದು ಕೂಡ ಅವ್ರು ಜೆನ್ಯೂನ ಇಲ್ವಂತ ತಿಳ್ಕೊಬೇಕು ಅಂದರೆ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು. ಈ ಒಂದು ನಾಟ್ 7 ನೋಟುಗಳು ಇದೇ ಚಲಾವಣೆಯಲ್ಲಿ 2 ಸತಿ ಬಂದರೆ 007 ಅಂತ ಬಂತು ಅಂದರೆ ಅದಕ್ಕೆ ಸ್ವಲ್ಪ ಬೆಲೆ ಇದೆ. ಯಾವ ಥರ ಅಂದರೆ 500 ರೂಪಾಯಿ ನೋಟಿಗೆ 1000 ರೂಪಾಯಿಗಿಂತ ಜಾಸ್ತಿ ಬೆಲೆ ಇರುತ್ತೆ. ಅವಾಗ ಡಬಲ್ ಇರುತ್ತೆ. ನಾಟ್ 7 ಅಂತ ಬರಬೇಕು. ನಾನು ಹೇಳ್ತಾ ಇರೋದು UNC ಕಂಡೀಷನ್ ನೋಟ್ಗಳಿಗೆ ಮಾತ್ರ. ನಾಟ್ 7 007 ಅಂತ ಬರಬೇಕು. ಅಥವಾ 786007 123 007 ಈ ಥರ ಫ್ಯಾನ್ಸಿ ನಂಬರ್ ಕ್ರಿಯೇಟ್ ಆಗೋ ಥರ ಇತ್ತು ಅಂದರೆ, ಅಥವಾ ಇನ್ನೊಂದು ಹೇಳಬೇಕು ಅಂದರೆ 111 786 22 786 ಈ ಥರದ ನೋಟುಗಳಿಗೆ ಬೆಲೆ ಇರುತ್ತೆ. ಸ್ವಲ್ಪ ನಾನು ಹೇಳ್ದಂಗೆ ಒಂದು 500 ರೂಪಾಯಿ ನೋಟಿಗೆ 1000 ರೂಪಾಯಿ ಇರುತ್ತೆ. ಲಕ್ಷ ಕೋಟಿ ಯಾರೂ ಇಲ್ಲ, ಎಲ್ಲ ಫೇಕು. ಲಕ್ಷ ಕೋಟಿ ಕೊಡೋರು ಯಾರೂ ಇಲ್ಲ. ನಿಮ್ಮ ಹತ್ರ ರಿಜಿಸ್ಟ್ರೇಷನ್ ಫೀಸ್ ಅಂದ್ಬಿಟ್ಟು ಅಷ್ಟು ಕಿತ್ಕೊಂಡ್ಬಿಟ್ಟು ನಂಬರ್ನ ಬ್ಲಾಕ್ ಮಾಡಿಬಿಡ್ತಾರೆ. ದಯವಿಟ್ಟು ಅಂಥವರಿಂದ ಸ್ವಲ್ಪ ಆದಷ್ಟು ದೂರ ಇರಿ, ಜಾಗರೂಕರಾಗಿರಿ. ಅದೇ ಬ್ರಿಟಿಷ್ ಇಂಡಿಯಾ ನೋಟುಗಳಲ್ಲಿ ಹಳೇ ಕಾಲದ 1 ರೂಪಾಯಿ ನೋಟುಗಳು, 2 ರೂಪಾಯಿ ನೋಟು, ಆ ಥರದ ನೋಟುಗಳಲ್ಲಿ ನಾನು ಹೇಳಿದಾಗೆ ನಾಟ್ 7 007 ನಂಬರ್ ಇತ್ತು ಅಂದರೆ ಅದಕ್ಕೊಂದು 1 ರೂಪಾಯಿ ನೋಟಿಗೆ 1000 ರೂಪಾಯಿ ಸಿಗುತ್ತೆ. ಯಾಕೆ ಅಂದರೆ ಅದು ತುಂಬ ಹಳೆಯದು. ಅದು ಆಲ್ಮೋಸ್ಟ್ UNC ಕಂಡೀಷನ್ನೇ ಇದ್ರೇ ಚೆಂದ, ಅದು ಸೇಲ್ ಆಗೋದು ಈಸಿ ಆಗುತ್ತೆ. ಅದೇ ಏನಾದ್ರೂ ಅದರಲ್ಲಿ 007 786 007 ಮತ್ತು 123 ಈ ಥರ ನಂಬರ್ಗಳು ಮಿಕ್ಸ್ ಆಗಿ ಬಂದಿತ್ತು ಅಂದರೆ ಅದಕ್ಕೆ ಜಾಕ್ಪಾಟ್ ಅಂದ್ಕೊಳ್ಳಿ 2 ರಿಂದ 5000 ರೂಪಾಯಿವರೆಗೂ ಹೋಗುತ್ತೆ. 1 ರೂಪಾಯಿ ನೋಟು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. 1 ರೂಪಾಯಿ ನೋಟುಗಳು 1980 75 ಆ ಥರದ ನೋಟುಗಳಿದ್ದರೆ, ನಾನು ಆಗಲೇ ಹೇಳಿದ್ನಲ್ಲ 1 ರೂಪಾಯಿ ನೋಟಲ್ಲಿ 123 786 ಅಥವಾ 111 786 ಅಥವಾ 111 ನಾಟ್ 7 786 ನಾಟ್ 7 ಈ ಥರದಿತ್ತು ಅಂದರೆ ಸ್ವಲ್ಪ ಅದು ಫ್ಯಾನ್ಸಿ ನಂಬರ್, ಡಬಲ್ ಫ್ಯಾನ್ಸಿ ನಂಬರ್ ಆಗುತ್ತೆ. ಅದಕ್ಕೆ ಹೆಚ್ಚಿನ ಬೇಡಿಕೆ ಇರುತ್ತೆ. ನಾನು ಹೇಳಿದಂಗೆ 1 ರೂಪಾಯಿ ನೋಟಿಗೆ ಒಂದು 4 ರಿಂದ 5000 ರೂಪಾಯಿ ಆಗ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ಯಾವುದು ಕೋಟಿಗಳು ಲಕ್ಷಗಳು ಯಾವುದೂ ಸಿಗೋದಿಲ್ಲ, ಕಾರು ಬಂಗ್ಲೆನೂ ಸಿಗೋದಿಲ್ಲ. ಯಾಮಾರಬೇಡಿ, ಯಾಮಾರ್ಸೋರಿಂದ ದೂರ ಇರಿ. ನೀವು ಕೂಡ ಯಾರನ್ನೂ ಯಾಮಾರ್ಸೋಕೆ ಹೋಗಬೇಡಿ.